ಯಾವಾಗ್ಲೂ ಕೆಲಸ ಮಾಡ್ಕೊಂಡು ಕುತ್ಕೋಬೇಡ ಕಣಪ್ಪ, ಬಾ ಕೈ ತೊಳ್ಕೊ, ಊಟ ಹಾಕೊಡ್ತೀನಿ. ಅಮ್ಮ ಸ್ವಲ್ಪ ಜಾಸ್ತಿ ವರ್ಕ್ ಇದೆ ಕಣಮ್ಮ, ಆಮೇಲೆ ಮಾಡ್ತೀನಿ, ನೀನು ಮಾಡೋಗಮ್ಮ. ಆರೋಗ್ಯ ಹಾಳಾಗೋಯ್ತದೆ, ಟೈಮ್ ಊಟ ಮಾಡಿ ಬರೋ. ನೀನು ಎಲ್ಲಿ ಬಿಡ್ತೀಯಾ? ಸರಿ ಹಾಕೊಂಬ ಹೋಗು. ಆಂಟಿ ನೈಟ್ ಸಾಂಬಾರ್ ಮಾಡಿದ್ದು ಉಳಿದಿತ್ತು, ನಿಮ್ಮ ಫ್ರಿಜ್ಜಲ್ಲಿ ಇಕ್ಕೊಂತೀರಾ? ನಮ್ಮ ಫ್ರಿಜ್ ಕೆಟ್ಟೋಗ್ಬಿಟ್ಟಿದೆ. ಕೊಡಪ್ಪ, ಆಯ್ತು ಇಡ್ತೀನಿ, ಬಾ ಊಟ ಮಾಡುವಿ ಅಂತೆ. ಇಲ್ಲ ಆಂಟಿ ಬೇಡ, ನಮ್ಮ ಮನೇಲಿ ಹೋಗಿ ಊಟ ಮಾಡ್ತೀನಿ. ಏ ಬಾರಪ್ಪ, ನಾನು ಊಟ ಮಾಡ್ತೀನಿ, ಒಟ್ಟಿಗೆ ಮಾಡೋಣ. ಹ್ಞೂ ಅಣ್ಣ ಆಯಿತು. ಇದೇನಮ್ಮ ಯಾವಾಗಲೂ ಒಂದೇ ಟೇಸ್ಟ್ ಇರುತ್ತೆ, ಚೆನ್ನಾಗೇ ಇರಲ್ಲ. ಈ ಊಟಕ್ಕೆ ಏನಾಗಿದೆಯಾ ಅಣ್ಣ? ತುಂಬ ಚೆನ್ನಾಗಿದೆಯಲ್ಲ. ಡೈಲಿ ನೀನು ಅಮ್ಮನ ಅಡುಗೆ ತಿನ್ನು, ಆವಾಗ ನಿಂಗೂ ಗೊತ್ತಾಗುತ್ತೆ. ಓ, ನಿಂಗೆ ಅಮ್ಮನೇ ಇಲ್ಲ ಅಲ್ವಾ? ಅಮ್ಮ ಇಲ್ದಿರ್ಬೇಕಾರೆ ಅಣ್ಣ ಗೊತ್ತಾಗಿದ್ದು ನನಗೆ ಅಮ್ಮನ ಕೈ ರುಚಿ ಎಂಥದ್ದು ಅಂತ. ನಿಮ್ಮಮ್ಮ ಇಲ್ಲ ಅಂತ ಅನ್ಕೋಬೇಡ ಕಣಪ್ಪ, ನನ್ನನ್ನೇ ನಿಮ್ಮಮ್ಮ ಅಂತ ಅನ್ಕೋ. ಇನ್ಮೇಲೆ ಡೈಲಿ ಊಟಕ್ಕೆ ಇಲ್ಲಿಗೆ ಬಾರಪ್ಪ. ಹ್ಞೂ ಅಮ್ಮ ಆಯಿತು. ಅಮ್ಮ ಸಾರಿ ಕಣಮ್ಮ, ನಿನ್ ಬೆಲೆ ಗೊತ್ತಿಲ್ಲದೆ ನಾನು ತಪ್ಪಾಗಿ ಮಾತಾಡ್ಬಿಟ್ಟೆ. ದಾರಿಗೆ ಒಂದೇ ಕೊನೆ, ರಾಗಿಗೆ ಒಂದೇ ತೆನೆ, ಸೃಷ್ಟಿಸೋ ಜೀವ ಒಂದೇ.